ನಾನು ಹುಟ್ಟಾಗಿಂದನೂ ನಾನು ಧರ್ಮಸ್ಥಳಕ್ಕೆ ಬರ್ತಾ ಇದ್ದೀನಿ. ನಾನು ತುಂಬಾ ಬಿಲೀವ್ ಮಾಡೋ ದೇವ್ರ ಅಂದ್ರೆ ನಾನು ಧರ್ಮಸ್ಥಳ ಮಂಜುನಾಥ ಸ್ವಾಮಿ. ಇವನ್ ಬೆಳಿಗ್ಗೆ ಎದ್ದ ತಕ್ಷಣ ನೋಡೋದೂನೇ ಮಂಜುನಾಥ ಸ್ವಾಮಿ. ಇದು ನ್ಯೂಸ್ ಅಲ್ಲೆಲ್ಲ ಬರ್ತಿರೋದು ಎಲ್ಲ ನಾವು ನೋಡ್ಬೇಕಾದ್ರೆ ಇದು ನಮ್ಗೆ ಗೊತ್ತಿತ್ತು, ಇದು ತುಂಬಾ ಫೇಕ್ ಆಗಿ ಇವರೇ ಕ್ರಿಯೇಟ್ ಮಾಡ್ಕೊಂಡು ನ್ಯೂಸೆನ್ಸ್ಗೆ ಅವ್ರದ್ದು ಇದಕ್ಕೋಸ್ಕರ ಇದ್ ಮಾಡ್ತಿದಾರೆ ಅಂತ. ಯಾರು ಏನೇ ಹೇಳಿದ್ರು ದೇವ್ರು ಮಾತ್ರ ಅದು ಬಿಡಲ್ಲ. ಯಾರ ಮೇಲೆ ಏನೇ ತಪ್ಪು ಅಪವಾದ ಒಪ್ಸಿದ್ರು ಅವ್ರಿಗೆ ಒಂದಲ್ಲ ಒಂದಿನ ಅದು ಸುಳ್ಳಾಗ್ಲಿ ತಪ್ಪಾಗ್ಲಿ ಅದು ಬಂದೇ ಬರುತ್ತೆ. ನಾವು ಇಷ್ಟು ನಂಬೋ ದೇವ್ರು ತಪ್ಪು ಮಾಡ್ದವ್ರಿಗೂ ಸುಮ್ನೆ ಬಿಡಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಧರ್ಮಸ್ಥಳದಲ್ಲಿ ಲೇಡೀಸ್ಗೆ ಸೆಕ್ಯೂರಿಟಿ ಇಲ್ಲ ಎನ್ನುವಂತ ಮಾತು, ನೂರಾರು ಶವಗಳನ್ನ ಹೂತು ಹಾಕಿದ್ದೀನಿ ಎನ್ನುವಂತ ಮಾತು, ವೀರೇಂದ್ರ ಹೆಗ್ಡೆ ಅವ್ರನ್ನ ಟಾರ್ಗೆಟ್, ಹಿಂದೂ ಧರ್ಮ ಟಾರ್ಗೆಟ್ ಆಗ್ತಾ ಇದೆ ಅಂತ ಹೇಳಿ. ನಾನು ಚಿಕ್ಕೋಳಿಂದನೂ ಬರ್ತಿದ್ದೀನಿ. ನಾನೇ ಇಲ್ಲಿ 2 ಚಿಕ್ಕೋಳಿದ್ದಾಗ ನಾನು ಕಳ್ದೋಗಿದ್ದೆ. ಇದು ನಮ್ಮ ಅಮ್ಮನೇ ಇಲ್ಲಿದ್ದಾರೆ. ನಾನು ಕಳ್ದೋಗಿದ್ದಾಗ ವೀರೇಂದ್ರ ಹೆಗ್ಡೆ ಸ್ವಾಮಿಗಳೇ ಹುಡುಕ್ಸಿ ನನ್ನನ್ನ ಇಲ್ಲಿ ಇದ್ ಮಾಡ್ಸಿದ್ರು. ನನ್ಗೆ ಅದ್ರಲ್ಲಿ ಯಾವ್ದೇ ತರ ನಂಬಿಕೆ ನಮಗಿಲ್ಲ. ಎಲ್ಲಾ ಕಡೆನೂ ಎಲ್ಲಾ ತರ ಸೆಕ್ಯೂರಿಟಿ ಇದೆ. ಅದ್ರಲ್ಲಿ ಧರ್ಮಸ್ಥಳ ಅಂದ್ರೆ ಒಂದು ವಾಶ್ರೂಮ್ ಇಂದನೂ ನಮಗೆ ಸೆಕ್ಯೂರಿಟಿ ನಾವು ನೋಡ್ಬೋದು, ಕ್ಲೀನ್ನೆಸ್ ನೋಡ್ಬೋದು. ಎಲ್ಲೋ ಯಾರೋ ಒಬ್ರು ಮಾಡಿರೋದಕ್ಕೆ ಎಲ್ಲಾರು ತಪ್ಪು ಅಂತ ಹೇಳಕ್ಕೆ ಆಗಲ್ಲ. ಈ ನಮ್ದು ಕರ್ನಾಟಕದಲ್ಲೇನೆ ಎಷ್ಟು ಜನ ತಪ್ಪು ಮಾಡ್ತಾರೆ. ಅದ್ರಲ್ಲಿ ಈಗ ಒಬ್ರೊಬ್ರು ತಪ್ಪು ಮಾಡಿದ್ರೆ ಈಗ ಗೌರ್ಮೆಂಟೇ ತಪ್ಪು ಮಾಡ್ತಿದೆ ಅಂತ ಹೇಳ್ತಾರೆ. ಅದೇ ತರ ಇಲ್ಲಿ ಯಾರೋ ತಪ್ಪು ಮಾಡಿದ್ರೆ ವೀರೇಂದ್ರ ಹೆಗ್ಡೆ ಅವ್ರ ಕಡೆ ಇದ್ ಮಾಡ್ತಾರೆ. ಅದೆಲ್ಲ ನಾವು ಯಾರು ನಂಬಲ್ಲ. ನಾವು ಟಿವಿಲಿ ಏನೇ ಬರ್ತಿದ್ರು ನಾವು ಅದಕ್ಕೆ ಹೇಳ್ತಾ ಇದ್ವಿ, ಇದೆಲ್ಲ ಸುಳ್ಳು ಅಪವಾದ ಬಂದೇ ಬರುತ್ತೆ, ಇದು ಸತ್ಯ ಹೊರಗಡೆ ಬರುತ್ತೆ ಅಂತ ನಮಗ್ ಗೊತ್ತಿತ್ತು. ಹೌದೌದು. ನಾನು 30 ವರ್ಷ, ನನ್ಗೀಗ 30 ವರ್ಷದಿಂದನೂ ಬರ್ತಿದ್ದೀನಿ. ನಾವು ಚಿಕ್ಕಮಂಗ್ಳೂರಿಂದ. ಹೌದು. ತುಂಬಾ ಹೇಳಿದೆ, ಬೇಡದಿದೆ, ಬೇಡಿಕೊಂಡಿದ್ದೇನೆ. ಥ್ಯಾಂಕ್ ಯು ಸೊ ಮಚ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.